ಶ್ರೀ ಗುರುವೇ ನಮಃ. ಎಲ್ಲರಿಗೂ ನಮಸ್ಕಾರ. ನಾವಿಂದು ಯಕ್ಷ ಪ್ರಶ್ನೆಯ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೂರ್ಯನ ಅಸ್ತಮಾನಕ್ಕೆ ಏನು ಕಾರಣ ಎಂಬುದಾಗಿ ಯಕ್ಷ ಪ್ರಶ್ನೆ ಕೇಳ್ತಾ ಇದ್ದೇನೆ. ಅದಕ್ಕೆ ಉತ್ತರ ಧರ್ಮ ಎಂಬುದಾಗಿ. ನಮಗೆ ಈ ಪ್ರಶ್ನೋತ್ತರವನ್ನು ಕೇಳಿದಾಗ ಆಶ್ಚರ್ಯವಾಗುತ್ತೆ. ಸೂರ್ಯನ ಉದಯಾಸ್ತಗಳಿಗೆ ಧರ್ಮ ಹೇಗೆ ಕಾರಣವಾಗುತ್ತೆ ಅಂತ. ನಾವು ಸೂರ್ಯ ಎಂಬ ವಿಷಯವನ್ನು ತಿಳ್ಕೊಂಡಿದ್ದೇವೆ. ಸೂರ್ಯ ಅಂದರೆ ಆಕಾಶದಲ್ಲಿ ಪ್ರಖರ ಕಿರಣನಾಗಿ ಕಾಣ್ತಾ ಇರುವಂಥವನು. ಬೆಳಗ್ಗೆ ಉದಯ ಆಗ್ತಾನೆ, ಸಾಯಂಕಾಲ ಆದ್ಕೊಳ್ಳೆ ಅಸ್ತನಾಗ್ತಾನೆ. ಸೂರ್ಯನೇ ಎಲ್ಲ ಗ್ರಹ ನಕ್ಷತ್ರಗಳಿಗೂ ಕೇಂದ್ರ. ಸೂರ್ಯ ಆತ್ಮ. ಅವನ ಸುತ್ತಲೂ ಕೂಡ ಗ್ರಹ ನಕ್ಷತ್ರಗಳೆಲ್ಲ ಸುತ್ತಾ ಇರ್ತವೆ, ಉಲ್ಕೆಗಳಿವೆ. ಹೀಗೆ ಈ ಸೌರಮಂಡಲ ಎನ್ನುವಂತಹ ಒಂದು ಪ್ರಕ್ರಿಯೆ ನಡೀತಾ ಇರುವಂತಹದ್ದೇ ಸೂರ್ಯನನ್ನು ಆಧಾರವಾಗಿಟ್ಕೊಂಡು, ಅದನ್ನೇ ಕೇಂದ್ರವಾಗಿಟ್ಕೊಂಡು. ಇದು ಸುತ್ತಲೂ ಕೂಡ ಭೂಮಿಯೂ ಕೂಡ ಸುತ್ತತ್ತೆ. ಹಾಗಾಗಿ ಯಾವುದೂ ಕೂಡ ಹೊರತಲ್ಲ. ಸೂರ್ಯನ ಉದಯಾಸ್ತಗಳು ಅನ್ನುವಂಥದ್ದು ಒಂದು ಕಾಲ್ಪನಿಕ. ಸೂರ್ಯನಿಗೆ ಉದಯವೂ ಕೂಡ ಇಲ್ಲ, ಅಸ್ತವೂ ಕೂಡ ಇಲ್ಲ. ಭೂಮಿ ಎದುರುಗಡೆ ಬಂದರೆ ಸೂರ್ಯನ ಪ್ರಕಾಶ ಭೂಮಿಗೆ ಬೀಳತ್ತೆ. ಇನ್ನೊಂದು ಭಾಗ ಅದು ಕತ್ತಲಾಗಿ ಕಾಣಿಸುತ್ತೆ. ಯಾವುದು ಎದುರುಗಡೆ ಬರುತ್ತೋ ಅಲ್ಲಿ ಸೂರ್ಯನ ಪ್ರಕಾಶ ಬೀಳೋದ್ರಿಂದ ಅದು ಉದಯ ಎನ್ನುವುದಾಗಿ ಕರೆದು, ಇನ್ನೊಂದು ಭಾಗ ಸೂರ್ಯನ ಕಿರಣ ಬೀಳದೇ ಇರೋದ್ರಿಂದ ಅದನ್ನು ಅಸ್ತ ಎಂಬುದಾಗಿ ಕರಿತೇವೆ. ಇದೊಂದು ಸಹಜವಾದ ಪ್ರಕ್ರಿಯೆ ಅಷ್ಟೇ. ಇಲ್ಲಿ ಸೂರ್ಯನ ಅಸ್ತಮಾನಕ್ಕೆ ಧರ್ಮ ಕಾರಣ ಎಂಬಂಥ ವಿಷಯ ಅದು ಹೇಗೆ ಸಾಧ್ಯ? ಹಾಗಾದ್ರೆ ಏನು ಇದರ ಅರ್ಥ, ಏನು ಇದರ ಹಿನ್ನೆಲೆ, ಏನು ತಾತ್ವಿಕವಂತ ವಿಷಯ ಏನು ಎಂಬುದನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಇಷ್ಟು ಸಹಜವಾಗಿರುವಂತಹ ಪ್ರಕ್ರಿಯೆಗೆ ಧರ್ಮ ಕಾರಣ ಎಂಬುದಾಗಿ ಹೇಳುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ? ಧರ್ಮ ಅಂದ್ರೆ ಏನು ಅನ್ನುವುದರ ಬಗ್ಗೆ ನಮಗೆ ಸರಿಯಾದ ಚಿಂತನೆ ಇವತ್ತಿಲ್ಲ. ಆದರೆ ನಮ್ಮ ಋಷಿಗಳು ಯಾರೂ ಕೂಡ ಸೂರ್ಯನ ಉದಯಾಸ್ತಗಳು ಹೇಗಾಗತ್ತೆ ಅನ್ನುವುದು ತಿಳಿದಿಲ್ಲ ಅನ್ನುವಂಥವ್ರು ಯಾರೂ ಕೂಡ ಇಲ್ಲ. ಎಲ್ಲರೂ ಕೂಡ ತಿಳಿದಿದ್ದಾರೆ. ಅವರಿಗೇನು ಈ ವಿಷಯ ತಿಳಿದಿಲ್ಲ ಅನ್ನುವಂಥದ್ದಿಲ್ಲ. ಆದರೆ ಈ ಅಸ್ತಮಾನಕ್ಕೆ ಧರ್ಮ ಕಾರಣ ಎಂಬುದರ ಬಗ್ಗೆ ಇರುವಂತಹ ವೈಶಿಷ್ಟ್ಯವೇನು ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ಶ್ರೀರಂಗ ಗುರುಗಳು ಹೇಳ್ತಾ ಇರುವಂತಹ ಒಂದು ಮಾತನ್ನು ನಾವಿಲ್ಲಿ ಈ ಧರ್ಮ ಎಂಬ ಪದಕ್ಕೆ ತೆಗೆದುಕೊಂಡಾಗ ಮಾತ್ರ ಈ ಪ್ರಶ್ನೋತ್ತರ ನಮಗೆ ಅರ್ಥವಾಗುತ್ತೆ. ಧರ್ಮ ಎಂದರೆ ಧರ್ಮ ಎಂಬ ಶಬ್ದಕ್ಕೆ ಧಾರಣ ಎಂಬುದಾಗಿ ಅರ್ಥ. ಯಾವುದು ಈ ಸಮಸ್ತವನ್ನು ಕೂಡ ಧರಿಸಿಕೊಂಡಿದೆಯೋ ಅದಕ್ಕೆ ಧರ್ಮ ಎಂಬುದಾಗಿ ಕರೀತಾರೆ. ವಸ್ತುತಃ ಧರ್ಮ ಎಂಬುದಕ್ಕೆ ಶ್ರೀರಂಗ ಮಹಾಗುರು ಹೇಳಿದ್ದು ಅದೊಂದು ಸ್ಥಿತಿಯಪ್ಪ, ಅದೊಂದು ಕಂಡೀಷನ್ ಅಂತ. ಅಂದ್ರೆ ಈ ಸೂರ್ಯನ ಉದಯಾಸ್ತಗಳಿಗೆ ಯಾವುದೂ ಕಾರಣವಲ್ಲ, ಅದಕ್ಕೊಂದು ಕಂಡೀಷನ್ ಕಾರಣ ಅಂತ. ಅಂದ್ರೆ ಯಾವ ಕಂಡೀಷನ್ನು ಈ ಸಮಸ್ತ ಪ್ರಪಂಚವನ್ನ ನಡೆಸ್ತಾ ಇದೆಯೋ, ಯಾವ ಕಂಡೀಷನ್ ಇದ್ದಾಗ ಈ ಸಮಸ್ತ ಪ್ರಪಂಚದ ಆಗುಹೋಗುಗಳು ನಡೆಯುತ್ತವೋ, ಅಂತೆಯೇ ಈ ಸೂರ್ಯನ ಉದಯಾಸ್ತಗಳಿಗೂ ಅದೇ ಕಂಡೀಷನ್ ಕಾರಣ. ಅದರಿಂದ ಸೂರ್ಯನ ಉದಯಾಸ್ತಕ್ಕೂ ಈ ಧರ್ಮ ಹೊರತಾಗಿ ಬೇರೆ ಯಾವುದೂ ಕೂಡ ಕಾರಣ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಧರ್ಮ ಎಂದರೆ ಮೂಲತಃ ಭಗವಂತ. ಈ ಭಗವಂತನೇ ಅಂದರೆ ಈ ಪರಬ್ರಹ್ಮನೇ ಇಡೀ ಸಮಸ್ತ ಪ್ರಪಂಚವನ್ನು ಕೂಡ ಹಿಡಿದಿಟ್ಕೊಂಡಿದ್ದಾನೆ. ಅವನ ಧಾರಣೆಯಿಂದಲೇ ಈ ಸಮಸ್ತ ಪ್ರಪಂಚವು ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಸೂರ್ಯನೂ ಕೂಡ ಇದಕ್ಕೆ ಹೊರತಲ್ಲ. ಆದ್ದರಿಂದ ಹೇಳ್ತಾ ಇರುವಂತಹದ್ದು ಸೂರ್ಯನ ಅಸ್ತಮಾನಕ್ಕೆ ಅಂದರೆ ಉದಯಾಸ್ತಗಳಿಗೆ ಧರ್ಮವೇ ಕಾರಣ ಎಂಬುದಾಗಿ. ಅದರಿಂದ ಇಂತಹ ಸೂಕ್ಷ್ಮ ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಸೂರ್ಯನ ಅಸ್ತಮಾನಕ್ಕೆ ಧರ್ಮ ಕಾರಣ ಹೇಗೆ ಎಂಬುದು ನಮಗೆ ಒಂಥರ ಸೋಜಿಗದ ಪ್ರಶ್ನೆಯಾಗಿ ಕಾಣಿಸುತ್ತೆ. ಆದರೆ ತಾತ್ವಿಕವಾಗಿ ನಾವು ಚಿಂತನೆ ಮಾಡಬೇಕಾದ್ರೆ ಈ ವಿಷಯ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಋಷಿ ಮಹರ್ಷಿಗಳ ಧರ್ಮದ ಬಗೆಗಿನ ಒಂದು ನೋಟ ಅತ್ಯಮೂಲ್ಯವಾದದ್ದು, ಅತಿ ಮನೋಹರವಾಗಿರುವಂತಹದ್ದು. ಅಂತಹ ನೋಟವನ್ನು ನಾವು ಇಟ್ಟುಕೊಂಡು ಇಂಥ ವಿಷಯವನ್ನು ನಾವು ಚಿಂತನೆ ಮಾಡಬೇಕಾಗಿದೆ ಎಂಬುದಾಗಿ ಈ ಪ್ರಶ್ನೋತ್ತರ ಆಶಯವಾಗಿ ತಿಳಿಯಬೇಕು ಎಂಬುದಾಗಿ ಹೇಳ್ತಾ ಇದ್ದೇನೆ. ನಮಸ್ಕಾರ.